ಅದಂಗೆ ಬೇರೆ ಬೇರೆ ಯಾಕೆ ಬೇರೆ ಬೇರೆ ಹೇಳಿ? ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ ಆಟ ಆಡಬೇಕಾದ್ರೆ ನಿಮ್ದಂತ ಒಂದು ಟೈಮ್ ಇದೆ, ನಿಮ್ದಂತ ಒಂದು ಪ್ರೈವಸಿ ಇದೆ ತಾನೇ. ಅವರಿಗೂ ಅವ್ರ ಪ್ರೈವಸಿ ಬೇಕು. ಯಾವಾಗಲೂ ನಿಮ್ಮನ್ನೇ ಮುದ್ದು ಮಾಡ್ಕೊಂಡಿರೋಕ್ಕಾಗತ್ತಾ? ಅವ್ರವರು ಮುದ್ದು ಅದು ಅವ್ರಿಗೂ ಪರ್ಸ್ನಲ್ ಕೆಲಸಗಳಿರುತ್ತಲ್ವಾ, ಅವ್ರಿಗೂ ಟೈಮ್ ಬೇಕಾಗತ್ತೆ. ಅವ್ರೆಲ್ಲಾದ್ರೂ ಹೊರಡಂಗಿಲ್ಲ, ನಾವು ಬರ್ತೀವಿ ಅಂತ ಹೇಳ್ತಾ ಇರ್ತೀರಾ. ದೊಡ್ಡವರಾಗ್ತಿದ್ದೀರಾ ಕಣ್ರೋ, ನೀವೂ ಅರ್ಥ ಮಾಡ್ಕೋಬೇಕು. ಬೇಜಾರು ಮಾಡ್ಕೋಬೇಡ್ರೋ. ಅವರಿಬ್ರು ನಿಮ್ಮನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಆಚೆ ಹೋಗ್ತಾ ಇದ್ದಾರೆ. ನೀವು ಬೇಜಾರಾದರೆ ಅವರಿಬ್ರು ಬೇಜಾರಾಗ್ತಾರೆ, ಅವ್ರು ಬೇಜಾರಾದರೆ ನಾನು ಬೇಜಾರಾಗ್ತೀನಿ. ಅದಕ್ಕೇನೆ ಖುಷಿಯಿಂದ ಅವ್ರಿಗೆ ಬಾಯ್ ಹೇಳಿ. ಸರಿ ಹೋಗಿ ಬನ್ನಿ ಪಪ್ಪ ಅಮ್ಮ, ಆದ್ರೆ ಒಂದು ಕಂಡೀಷನ್, ಬೇಗ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀವಿ. ಇದೇನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ? ಹೌದು ಪಪ್ಪ, ನಿಮಗೆ ಟೈಮ್ ಲಿಮಿಟ್ಸ್ ಇದೆ, ಅಷ್ಟ್ರಲ್ಲಿ ಬಂದ್ಬಿಡ್ಬೇಕು. ಅಮ್ಮ ನಮಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಹಾಕಲ್ವಾ, ಅದೇ ತರಾನೇ. ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು. ನಾನು ಹೇಳಿದ್ದೀನಿ ಆಯ್ತಾ, ಬೇಗ ಬರಬೇಕು. ಹಾಗೆಯೇ ಹವಾಮಾನ ವರದಿ ಬದಲಾಗೋಕ್ಕಿಂತ ಮುಂಚೆ ಹೊರಟ್ಬಿಡಿ. ಓಕೆ ಬನ್ನಿ ಓಕೆ ಬಾಯ್ 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 ಪಪ್ಪ, ಬಾಯ್ ಅಮ್ಮ. ಥ್ಯಾಂಕ್ ಯು ಮಲ್ಲಿಕ್. ಬಾಯ್. ಬರ್ರಿ. ಒಂದು ನಿಮಿಷ ರೀ. ಏಕೆ? ಕೀ ಓಕೆ. ಬನ್ನಿ ಎಲ್ಲಿ? ಇವತ್ತು ಕಾರಲ್ಲಿ ಹೋಗೋದು ಬೇಡ, ಬೈಕಲ್ಲಿ ಹೋಗೋಣ. ನಾವು ಬೈಕಲ್ಲಿ ಹೋಗ್ತಿದೀವಾ? ಹೌದು, ಬೈಕಲ್ಲಿ ಹೋಗೋದು ಅಂದ್ರೆ ನಿಮಗೂ ಇಷ್ಟ ತಾನೆ? ನೋಡಿ, ಕಾರಲ್ಲಾದ್ರೆ ಅಕ್ಕಪಕ್ಕ ಕೂತ್ಕೋಬೇಕು, ಬೈಕಲ್ಲಿ ಒಬ್ರಿಗೊಬ್ರು ಅಂಟ್ಕೊಂಡು ಗಾಳಿ ಆಡ್ದಂಗೆ ಕೂತ್ಕೋಬಹುದು, ರೊಮ್ಯಾನ್ಸ್ ಜಾಸ್ತಿ ಆಗುತ್ತೆ. ಬರ್ತಾ ಪೋಲಿ ಆಗ್ಬಿಡ್ತಿದ್ದೀರಾ. ಅರೆ, ನನ್ನ ಹೆಂಡತಿ ಜೊತೆ ಪೋಲಿ ಆಗದೆ ಯಾರ ಜೊತೆ ಆಗಲಿ ನಾನು? ಸರಿ, ಎಲ್ಲಿಗೆ ಹೋಗ್ತಿದ್ದೀವಿ? ಗೊತ್ತಿಲ್ಲ, ನನ್ನ ಮೈಂಡಲ್ಲಿ ಒಂದು ಐಡಿಯಾ ಇದೆ, ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆಮೇಲೆ ನಿಮಗೆ ಫಸ್ಟ್ ಟೈಮ್ ಸಂಬಳ ಬಂದಾಗ ನನ್ನ ಡೇಟಿಗೆ ಕರ್ಕೊಂಡು ಹೋಗಿದ್ವಿ, ನೆನಪಿದ್ಯಾ? ಅಫ್ಕೋರ್ಸ್. ಅದೇ ಥರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬ್ಯಾಲೆನ್ಸ್ ಶೀಟ್ ಆಗಿ ಮಾಡೋದಕ್ಕೆ. ಓಕೆ, ಸುಮ್ಮನೆ ಬರ್ತಾ ಇರಬೇಕಷ್ಟೇ. ಓಕೆ ಬಸ್. ಎಸ್. ಇರಿ. ಕೂತ್ಕೊಳ್ಳಿ. ಕೂತ್ಕೊಳ್ಳ? ಎಸ್. ಬಿಗೆ ಹಿಡ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲ, ಡೇಟಿಂಗ್ ಅಂತ ಹೇಳ್ಬಿಟ್ಟು ಸೀರೆ ಅಂಗಡಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ಹಲೋ, ಡೇಟಿಂಗ್ ಅಂದರೆ ಬರೀ ತಿನ್ನೋದು ಕುಡಿಯೋದು ಅಂತ ಗೌರ್ಮೆಂಟ್ ಏನಾದರೂ ರೂಲ್ಸ್ ಮಾಡಿದ್ಯಾ? ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾದರೂ ಇದೆಯಾ? ಏನೂ ಇಲ್ಲ ತಾನೇ. ಇದು ಥರ ಡಿಫ್ರೆಂಟ್ ಡೇಟಿಂಗ್, ಶಾಪಿಂಗ್ ಡೇಟಿಂಗ್ ನಾನೇ ಇನ್ವೆಂಟ್ ಮಾಡಿರೋದು. ಡೇಟಿಂಗ್ಗೆ ಇನ್ನೊಂದು ವರ್ಷನು ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಅವತ್ತು ನೀವು ನಮಗೆ ಶರ್ಟ್ ಕೊಡಿಸಿದ್ರಲ್ಲ, ಸೊ ಇನ್ ರಿಟರ್ನ್ ನಾನು ನಿಮ್ಗೊಂದು ಸೀರೆ ಕೊಡ್ಸೋಣ ಅಂತ. ಅದು ನೀವು ಶರ್ಟ್ ಕೊಡಿಸಿದ್ರು ಋಣಭಾರ ನನ್ನ ಮೇಲಿದೆ ರೀ. ಬಾಬಾ, ಯಾಕೆ ಎಷ್ಟು ದೊಡ್ಡ ಮಾತು ಋಣಗಿಣ ಅನ್ಕೊಂಡು? ಅದು ಅಲ್ಲದೆ ನನಗೆ ಯಾಕೆ ಸೀರೆ, ನನ್ನ ಹತ್ರ ಒಂದು ರಾಶಿ ಸೀರೆ ಇದೆ, ಬನ್ನಿ ವಾಪಸ್ ಇರ್ಬೋದು. ನನ್ನ ಮಾತು ಕೇಳಿ ನೋಡಿ, ಇಷ್ಟು ದಿನ ನೀವು ಬರೀ ಟೀಚರ್ ಆಗಿದ್ರಿ, ನಾಳೆಯಿಂದ ಇಡೀ ಸ್ಕೂಲ್ನ ನೋಡ್ಕೋಬೇಕು. ಹಾಗಾಗಿ ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಬೇಕು.
ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಇದು ಫಾರ್ಮ್ಯಾಲಿಟಿ. ಬನ್ನಿ. ಸೂಪರ್ ಆಗಿದೆ. ಹೇಳಿ ಮೇಡಮ್. ಹಾಂ, ಸೆಲೆಕ್ಟ್ ಮಾಡಿ. ಎಲ್ಲ ಸೂಪರಾಗಿದೆ, ಆದರೆ ಯಾವುದೋ ಹಬ್ಬಕ್ಕೆ ಇಲ್ಲ ಫಂಕ್ಷನ್ಗೆ ಹೋಗೋ ಥರದ್ದಿದೆ, ಈ ಥರದ್ದು ಬೇಡ. ನೀವು ಯಾವುದಾದ್ರೂ ಸಿಂಪಲ್ ಆಗಿರೋದು ಲಿನೆನು ಇದಕ್ಕಿಂತ ಕಮ್ಮಿ ರೇಂಜಲ್ಲಿರೋದು ತೋರಿಸಿ ಪ್ಲೀಸ್. ಹಾಂ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಇದು. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದೆರಡು ತೋರಿಸಿ ಮೇಡಮ್. ಯಾಕೆ ಚೆನ್ನಾಗಿದೆ ಅಲ್ವಾ? ಇನ್ನೊಂದು 4 ನೋಡೋಣ. ವಾವ್, ಸೂಪರ್ ಆಗಿದೆ ಇದು. ಇದು ತುಂಬ ಚೆನ್ನಾಗಿದೆ. ತೋರಿಸಿ ಇನ್ನೊಂದಷ್ಟು. ಏನು ಚೆನ್ನಾಗಿದೆ ರೀ ಇದು ಅಲ್ವಾ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ಇದು ಡಾರ್ಕರ್ ಬೇಡ, ಬೇರೆ ಅವಾಗಲೇ ಇದು ತೋರಿಸೋರಲ್ಲ ಆ ಥರ. ಇದು ತುಂಬ ಚೆನ್ನಾಗಿದೆ. ಸಾಕು. ಚೆನ್ನಾಗಿದೆಯಲ್ಲ? ಈಗ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದೊಂದು ಸೀರೆ ಒಂದು ತಗೊಳ್ಳಿ ನಿಮಿಷ, ಸಾಕು. ಅದು ನಾನು ಬರೀ ಸೀರೆ ಮಾತ್ರ ನೋಡ್ತಾ ಇಲ್ಲ ರೀ. ಮತ್ತೆ ಈ ಸೀರೆಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಯಾವ ಸೀರೆ ಉಟ್ಕೊಂಡ್ರೆ ಹೇಗೆ ಕಾಣಿಸ್ತೀರಾ ಅಂತ. ಹಾಗಾಗಿ ನನಗೆ ಡಿಸೈಡ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಹಲೋ, ಇದು ಕಾಂಪ್ಲಿಮೆಂಟಾ ಇಲ್ಲ ಕನ್ಫ್ಯೂಷನಾ? ಅಫ್ಕೋರ್ಸ್ ಕಾಂಪ್ಲಿಮೆಂಟ್ರಿ. ಒಳ್ಳೆ ಚೆನ್ನಾಯ್ತಲ್ಲ. ವಾವ್, ನೋಡಿ ಚೆನ್ನಾಗಿದೆ. ಈಗ ಸುಮ್ಮನೆ ಯಾಕೆ ಸೆಲೆಕ್ಟ್ ಮಾಡೋದು ಮೇಡಮ್? ಎಲ್ಲನೂ ಕೊಟ್ಬಿಡಿ. ಎಲ್ಲನೂ ಹೇಳ್ತಿದ್ದೀರಾ ಅಲ್ಲ, ನೀವು ಮುಂಚೆ ಇದ್ದು ಗೌತಮ್ ದಿವಾನ್ ಥರ ಮಾತಾಡ್ತಿದ್ದೀರಾ. ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದೀರಾ, ಸೊ ಹಾಗಾಗಿ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ವೇಸ್ಟ್ ಮಾಡಬೇಡಿ ನೀವು. ಹಲೋ ಮೇಡಮ್, ನಾವು ಇಷ್ಟಪಡೋರ ಮೇಲೆ ನಾವು ಖರ್ಚು ಮಾಡ್ತೀವಲ್ಲ, ಅದು ಎಕ್ಸ್ಪೆನ್ಸ್ ಅಲ್ಲ, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್. ಹೌದು. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಎಷ್ಟು ಅಂತ ಕೇಳ್ಬೋದಾ? ಇದರಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಲೇ ಇರಲ್ಲ, ರಿಟರ್ನ್ ಆಫ್ ಸ್ಮೈಲ್ ಇರುತ್ತೆ. ರಿಟರ್ನ್ ಆನ್ ಸ್ಮೈಲ್ ಅಫ್ಕೋರ್ಸ್. ಅಂದರೆ ಮೂರಿ, ನೀವು ನಗ್ನಗ್ತಾ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು. ಲೈಫಿನ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಇಷ್ಟೇ ಕಣ್ರಿ. ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿದ್ವಿ ಅನ್ನೋದು ಅಲ್ವಾ? ಹಾಗಂತ ಬೇಕಾಬಿಟ್ಟಿ ಖರ್ಚು ಮಾಡಿಕೊಂಡು ಖಾಲಿ ಕೈ ಮಾಡ್ಕೊಂಡು ಕೂರೋದಲ್ಲ. ಆಮೇಲೆ ಲೈಫ್ ಲಾಂಗು ಬ್ಯಾಲೆನ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಫಸ್ಟು ಸಂಪಾದನೆ, ಆಮೇಲೆ ಉಳಿತಾಯ, ಅದಾದ್ಮೇಲೆ ಖರ್ಚು. ಅರ್ಥ ಆಯ್ತಾ? ಇದೆಲ್ಲ ಕೊಡಿಸಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತೇನಿಲ್ಲ, ಕೊಡಿಸ್ದೇ ಇದ್ರೂ ನಾನು ಖುಷಿಯಾಗಿರ್ತೀನಿ. ಮೇಡಮ್, ನೀವು ಹೇಳಿ, ಗಂಡ ಹೆಂಡತಿಗೆ ಸೀರೆ ಕೊಡಿಸೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಲ್ವಾ? ನೋಡಿ, ಅಲ್ಲ ರೀ, ನಾನು ಖುಷಿಯಿಂದ ನಿಮ್ಗೆ ಸೀರೆ ಕೊಡಿಸ್ತಾ ಇದ್ದೀನಿ. ಆ ಖುಷಿನ ಯಾಕೆ ನೀವು ಕಿತ್ಕೋತಾ ಇದ್ದೀರಾ? ಪ್ಲೀಸ್ ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ, ದಯವಿಟ್ಟು ತೊಗೊಳ್ಳಿ. ಸರಿ, ಟೀಚರ್ ಥರ ಆಡ್ಬೇಡಿ. ಓಕೆ, ಐ ಆಮ್ ಸಾರಿ. select ಖುಷಿ ಕೊಡುತ್ತೆ ಅಂದರೆ ಒಂದು 3 ಸೀರೆ, 5 ಸೀರೆ ತಗೊಳ್ಳೋಣ. 5 ಸೀರೆ ತಗೊಳ್ಳೋಣ. ಓಕೆ, ಫೈನ್. ಓಕೆ, 5 ಸೆಲೆಕ್ಟ್. ಅಷ್ಟಲ್ವಾ? ಆಗೋಯ್ತಲ್ಲ? ಇಲ್ಲ ಇಲ್ಲ, ಅವು ಏನು ಹೇಳೋಡು, ನೀವು ಹೇಳಿದ್ದು 5 ಅಷ್ಟೇ. ನೋಡಿ, ನೀವು ಮುಂಚೆ ಥರ ಹೆಂಡತಿ ಪಾಕೆಟ್ ಮನಿ ಅಂದ್ಬಿಟ್ಟು 10 ಕೋಟಿ ಹಾಕೋದೇನು ಬೇಕಿಲ್ಲ. ಮೇಡಮ್, ಈ 5 ಸೀರೆ ಮಾತ್ರ ಕೊಡಿ, ಸಾಕು ಸಾಕು ಸಾಕು. ಬನ್ನಿ ಹೋಗೋಣ, ಬನ್ನಿ. ಎಸ್ ಮೇಡಮ್, ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.